ನಮಸ್ಕಾರ, ನಾನು ಬಸವರಾಜ್. ಕೇವಲ 37 ದಿನ ಆಗಿದೆ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನದಿಂದ ಇಳಿದು ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತು 37 ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ತಗ್ಗಿದ್ದಾರೆ, ಬಗ್ಗಿದ್ದಾರೆ, ಬಳಲಿದ್ದಾರೆ, ಬೆಂಡಾಗಿದ್ದಾರೆ. ಬಂಡೆ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ ಅಂತಿದ್ದವರು ಇವತ್ತು ಬೆಳಗಾವಿಯ ಕೆಲ ನಾಯಕರು ಕೊಟ್ಟಂತಹ ಶಾಕ್ಗೆ ತಲ್ಲಣಿಸಿ ಬಿಡದಿ ಸುತ್ತಮುತ್ತನೇ ಓಡಾಡ್ತಿದ್ದಂತಹ ಮುಖ್ಯಮಂತ್ರಿಗಳ ನಡೆ ನುಡಿ ಲಹರಿಗಳು ಬೆಳಗಾವಿಗೆ ದಿಢೀರನೆ ಸಾಗಿದ್ದು ಇದಕ್ಕೆ ಸಾಕ್ಷಿ. ಸುಮಾರು 35 ಶಾಸಕರ ದಂಡಿನೊಂದಿಗೆ ಡಿನ್ನರ್ ಪಾರ್ಟಿಯನ್ನು ಮಾಡಿದ್ದೂ ಕೂಡ ಇದೇ ಕಾರಣಕ್ಕೆ. ಯಾಕಂದರೆ ಬೆಳಗಾವಿಯ ನಾಯಕರು ಮನಸ್ಸು ಮಾಡಿದ್ರೆ, ಆ ಕುಂದಾನಗರಿಯ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ, ಬೆಂಗಳೂರಿನ ವಿಧಾನಸೌಧದ 3ನೇ ಮಹಡಿಯಲ್ಲಿ ಯಾರು ಎಷ್ಟು ದಿನ ಇರಬೇಕು ಇರಬಾರ್ದು ಅನ್ನೋದು ನಿರ್ಧಾರ ಆಗತ್ತೆ. ನೋಡಿ, ಆಗಸ್ಟ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ. ಆ ಸಂದರ್ಭ ಒಂದಷ್ಟು ದಿನ ಸರ್ಕಾರ ಅಲುಗಾಡಬಹುದು ಅಂತ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಆ ಮಾತಿಗೆ ಒಂದು ದಿನ ಮುಂಚೆ ರಮೇಶ್ ಜಾರಕಿಹೊಳಿ ಇದೇ ಡಿ ಕೆ ಶಿವಕುಮಾರ್ ಅವರನ್ನು ಮಹಾನಾಯಕ ಅಂತ ಕರೆದು, ನನ್ನ ಈ ಸ್ಥಿತಿಗೆ ಕಾರಣ ಅದೇ ಮಹಾನಾಯಕ, ಅವ್ರಿಗೊಂದು ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳಿದಂತಹ ರಮೇಶ್ ಜಾರಕಿಹೊಳಿ 3 ತಿಂಗಳ ಕಾಯಿರಿ, ನಾವು ಬೇರೆ ಸಂದೇಶ ಕೊಡ್ತೀವಿ, ಈ ಸರ್ಕಾರ ಏನಾಗುತ್ತೆ ನೋಡೋಣ ಅನ್ನೋ ಮಾತನ್ನು ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ಹೇಗಿದೆ ರೀ? ಸಿದ್ದರಾಮಯ್ಯ ಅವ್ರೇನ್ರಿ, ಅವ್ರಿಗಿಂತ ಅದ್ಭುತವಾಗಿ ನಾನು ಆಳ್ವಿಕೆ ನಡೆಸಿ ತೋರಿಸ್ತೀನಿ ಅಂದರು. ಯಾರಾದರೂ 10 ರೂಪಾಯಿ ಲಂಚ ತಗೊಂಡ್ರೆ ನನಗೆ ಹೇಳಿ ಅಂದರು. ಅದರ ಅರ್ಥ ಈ ತಹಶೀಲ್ದಾರ್ ಆಫೀಸಲ್ಲೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೂ 100 ರಿಂದ 500 ರೂಪಾಯಿ ಕೇಳ್ತಾರೆ, 10 ರೂಪಾಯಿ ಯಾರೂ ಕೇಳೋದಿಲ್ಲ. ಸೊ 10 ರೂಪಾಯಿಗಿಂತ ಜಾಸ್ತಿ ತಗೊಳ್ಳೋರ ವಿಚಾರವನ್ನು, ಅವರ ಮಾಹಿತಿಯನ್ನು ನಮಗೆ ಕೊಡಬೇಡಿ, ಅದಕ್ಕಿಂತ ಕಮ್ಮಿ ಅಂದರೆ 10 ರೂಪಾಯಿಗಿಂತ ಕಮ್ಮಿ ತಗೊಳ್ಳೋದು ಮಾತ್ರ ಮಾಹಿತಿ ಕೊಡಿ ಅನ್ನೋ ಒಂದು ಹಾಸ್ಯಾಸ್ಪದ ಹೇಳಿಕೆ. ಅದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದು ಲಂಚ ವಿರೋಧಿ ನಡೆಯ ನುಡಿಯ ಭ್ರಷ್ಟಾಚಾರವನ್ನು ಮಟ್ಟ ಹಾಕ್ತೀನಿ ಅನ್ನುವಂತಹ ಮನಸ್ಥಿತಿಯ ಮಾತು. ಅದು ಒಂದು ಕಡೆ ಏನಿರಲಿ, ಡಿ ಕೆ ಶಿವಕುಮಾರ್ ಅವರು ಬಂದು 37 ದಿನ ಆಯಿತು. ಸಾಧಿಸಿದ್ದೇನು? ಒಂದು ಕಡೆ KPCC ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ, RSS ಅನ್ನು ಸಮರ್ಥಿಸಿಕೊಳ್ಳುವಂಥವರಿಗೆ ಇಲ್ಲಿ ಜಾಗ ಇಲ್ಲ, ನೀವು ಹೊರಗಡೆ ಹೋಗಬಹುದು, ಉಚ್ಚಾಟಿಸ್ತೀವಿ ಅಂತ. ಆದರೆ ಒಂದು ನೇಮಕಾತಿ ಇವತ್ತು ಚರ್ಚೆ ಆಗ್ತಿದೆ, ಮಾಧ್ಯಮ ಕಾರ್ಯದರ್ಶಿಗಳ ಆಯ್ಕೆ. ಸದಾ ಡಿ ಕೆ ಶಿವಕುಮಾರ್ ಅವರನ್ನು ಟೀಕಿಸುವ ಪ್ರಾಮಾಣಿಕ ಪತ್ರಕರ್ತರೊಬ್ಬರು, RSS ಬಗ್ಗೆ ಒಂದಷ್ಟು ಹೆಚ್ಚು ಒಲವಿರುವಂತಹ ಪತ್ರಕರ್ತರ ಆಯ್ಕೆ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಆತಂಕವನ್ನು ತರ್ತಿದೆ. ಅವರಿಗೆ ಕಷ್ಟ ಆಗಬಹುದು ಮುಂದಿನ ದಿನಮಾನಗಳಲ್ಲಿ. ಯಾಕಂದರೆ ಯಾರು RSS ಅನ್ನು ಪ್ರತಿಪಾದಿಸ್ತಾರೆ, ಪರೋಕ್ಷವಾಗಿ RSS ಜೊತೆ ನಿಲ್ತಾರೆ ಅಂಥವ್ರಿಗೆ ಕಾಂಗ್ರೆಸ್ನಲ್ಲಿ ಸ್ಥಳ ಇಲ್ಲ ಅನ್ನುವಂತಹ ಬಿ ಕೆ ಹರಿಪ್ರಸಾದ್ ಅವರು ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರಿಗೇನೆ ಆ ಆ್ಯಕ್ಷನನ್ನು ತಗೋಬೇಕಾಗತ್ತೆ. ಸೇಮ್ ಬಿ ಕೆ ಹರಿಪ್ರಸಾದ್ ಅವರ ರೀತಿಯಲ್ಲೇ RSS ಸಭೆಗಳಿಗೆ ಅನುಮತಿ ಕೊಡೋದ್ರ ಬಗ್ಗೆ ಪದೇ ಪದೇ ಚಕಾರ ಎತ್ತುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪಿಕೆ ಅವರೂ ಕೂಡ, ಇಬ್ಬರದು ಕೂಡ ಒಂದೇ ಧಾಟಿಯಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡ್ತಿದೆ. ಇನ್ನೊಂದು, ಕೆಲವು ಸಂದರ್ಭಗಳಲ್ಲಿ ಬಾಲ ಬೆಳಿಲಿಕ್ಕೆ ಬಿಟ್ಬಿಟ್ಟು ಕೊನೆಯಲ್ಲಿ ಕತ್ತರಿಸ್ತಾರೆ. ಅಲ್ಲಿ ತನಕ ಆಪ್ಷನ್ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಓಡಾಡಪ್ಪ, ನುಗ್ಗಪ್ಪ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಕತ್ತರಿಸಾಕ್ತಾರೆ. ಅಂಥದ್ದೇನೋ ನಡೀತಿದೆಯಾ? ಅದಕ್ಕೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಮೂಲಕ, ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರ ಮೂಲಕ, ಮಗದೊಂದು ಕಡೆ ಏನಾಗ್ತಿದೆ 37 ದಿನ ನೋಡಿ. ಬಿಡದಿ ಟೌನ್ಶಿಪ್ ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಹಾಲಿ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಿದೆ. 485-500 ದಿನಗಳ ತನಕ ಬಂದಿದೆ ಅಲ್ಲಿನ ಪ್ರೊಟೆಸ್ಟ್. ಯಾರದ್ದು? ರೈತರದ್ದು. ಸೊ ಬಿಡದಿಯ ಲೆಕ್ಕದಲ್ಲಿ ಕಾಂಗ್ರೆಸ್ ಆ ಭಾಗದಲ್ಲಿ ಬಹುದೊಡ್ಡ ಹಿನ್ನಡೆಯನ್ನು ಅನುಭವಿಸುತ್ತೆ. ಅನ್ನದಾತ ಬಿಡದಿಗೆ ಮಾತ್ರ ಅನ್ವಯಿಸೋದಿಲ್ಲ, ಇಡೀ ದೇಶಕ್ಕೆ ಅನ್ವಯಿಸ್ತಾನೆ. ಆತನ ಆಕ್ರೋಶ ಕೂಡ. ಮೇಕೆ ದಾಟೋದಿಲ್ಲ ಅನ್ನೋದು ಪಕ್ಕಾ ಆಗ್ತಿದೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಆಗಲ್ಲ, ಮೂಗಿಗೆ ತುಪ್ಪ ಸವರುವಂತಹ ಒಂದು ಹೇಳಿಕೆ ಅಥವಾ ಒಂದು ಕನಸನ್ನು ಕಟ್ಟಿಕೊಡೋದಷ್ಟೇ.
ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೋದ್ರು. ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಎದುರಿಸಿದ್ರು. ಯಾಕಂದರೆ ಸಿದ್ದರಾಮಯ್ಯ ಇದ್ನಪ್ಪ 2000 ಬರ್ತಿತ್ತು, ಸಿದ್ದರಾಮಯ್ಯ ಹೋದ ತಕ್ಷಣ ಡಿ ಕೆ ಶಿವಕುಮಾರ್ ಕಿತ್ತಾಕ್ತಾನಂತೆ. ಜನರಲ್ಲಿ, ಮುಗ್ಧ ಜನರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾದ ಮೇಲೆ ಇಲ್ಲ, ಯಾವುದೇ ಪರಿಷ್ಕರಣೆ ಸದ್ಯಕ್ಕಿಲ್ಲ ಅನ್ನುವಂತಹ ಮಾತನ್ನು ಮುಂದಿಟ್ರು. ಒಬ್ಬ OBC ಶಾಸಕ, ಶೋಷಿತ ಶಾಸಕ, ಸ್ವಾಮಿ ನನಗೆ ರಕ್ಷಣೆ ಕೊಡಿ, ಚಪ್ಪಲಿ ಹೊಡಿತಿದ್ದಾರೆ ನನಗೆ ಅಂತ ಹೇಳುವ ಸ್ಥಿತಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶಾಸಕರನ್ನ ಈ ಸರ್ಕಾರ ತಂದಿಟ್ಟಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ OBC ಶಾಸಕನಿಗೂ ರಕ್ಷಣೆ ಇಲ್ಲ ಅನ್ನೋ ಮೂಲಕ ಯಾವ ಸಂದೇಶ ಕೊಟ್ಟಿರಬಹುದು? ಇದೆಲ್ಲದರ ಮಧ್ಯೆ ಬೆಳಗಾವಿಯ ಬಂಡಾಯ ಮತ್ತು ಡಿನ್ನರ್ ಪಾರ್ಟಿ ನೋಡಿ. ಖಾನಾಪುರದ ಒಂದು ರಿಸಲ್ಟ್ ಅಂಜಲಿ ಲಿಂಬಾಳ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನನ್ನು ಸೋಲಿಸಿದ್ದು ನಮ್ಮವರೇ, ಅದು ಮಹಿಳೆನೋ ಪುರುಷರೋ ಗೊತ್ತಿಲ್ಲ, ಆ ಬಗ್ಗೆ ನಾನು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿಸಿ ಅಥವಾ ನಾನು ಸಂಬಂಧಪಟ್ಟ ನಮ್ಮ ನಾಯಕರ ಮುಂದೆ ಹೇಳ್ಕೋತೀನಿ. ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಅಲ್ಲಿ ಕಳೆದ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಿದ್ದು ಹೋಗೋಕ್ಕೆ ಕಾರಣವಾದಂತಹ ಇಬ್ಬರು ವ್ಯಕ್ತಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ, ಅವರಿಬ್ಬರೂ ಕೂಡ ಇವತ್ತು ಅದೇ ರೀತಿ ಪ್ರಕ್ಷುಬ್ಧರಾಗಿದ್ದಾರೆ. ಜೊತೆಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇನ್ನು 1-2 ಸಚಿವ ಸ್ಥಾನವನ್ನು ಬೆಳಗಾವಿ ಕೊಡಬಹುದು. ಲಕ್ಷ್ಮಣ ಸವದಿ ಅವರಿಗೆ ಒಂದು ವೇಳೆ ಸಚಿವ ಸ್ಥಾನವನ್ನು ಕೈ ತಪ್ಪಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ ಈ ಸರ್ಕಾರದ ಮುಖ್ಯಮಂತ್ರಿ ಬದಲಾಗ್ತಾರೆ. 28ಕ್ಕೆ ಕನಿಷ್ಠ 40 ಕಾಂಗ್ರೆಸ್ನ ಶಾಸಕರು, ಬಹುಪಾಲು ಲಿಂಗಾಯತ ಶಾಸಕರು BJPಗೆ ಹೋಗ್ತಾರೆ. ಯಾರ ನೇತೃತ್ವದಲ್ಲಿ? ಬೆಳಗಾವಿಲಿ ಚರ್ಚೆ ಆಗ್ತಿರೋ ವಿಚಾರ ಇದು. ಇದೇ ಭಯದ ಮಧ್ಯೆಯೇ CM ಬೆಳಗಾವಿಗೆ ಓಡೋದ್ರು. ನೋಡಿ, ಅಲ್ಲೊಬ್ಬರು ಹಾಲುಮತ ಸಮಾಜದ ವ್ಯಕ್ತಿ ಮೇಲೆ ಹಲ್ಲೆ ಆಗುತ್ತೆ, ಮಾರಣಾಂತಿಕವಾಗಿ ಹಲ್ಲೆ ಆಗ್ತಾರೆ, ಹಾಸ್ಪಿಟಲೈಸ್ಡ್ ಆಗ್ತಾರೆ. ಇನ್ನೊಂದು ಕಡೆ ಹಾವೇರಿಯಲ್ಲಿ ಒಬ್ಬ ಹಿಂದುಳಿದ ಸಮಾಜದ ವ್ಯಕ್ತಿಯ ನಿರ್ದಯವಾಗಿ ಕೊಂದಾಗ್ತಾರೆ. ಅಂತಹ ಕಡೆ ಮುಖ್ಯಮಂತ್ರಿಗಳು ಹೋಗಲೇ ಇಲ್ಲ. ಅತಿವೃಷ್ಟಿ ಆಗಿರೋ ಕೆಲ ಜಿಲ್ಲೆಗಳಿಗೆ ಹೋಗಲೇ ಇಲ್ಲ. ಬರ ಪೀಡಿತ ಜಾಗಗಳೇನಿದಾವೆ ಅಲ್ಲಿಗೆ ಹೋಗಲಿಲ್ಲ ಮುಖ್ಯಮಂತ್ರಿ, ಕೇವಲ ಬೆಳಗಾವಿಗೆ ಹೋದ್ರು. ಯಾಕೆ? ಬಂಡಾಯ ದೊಡ್ಡದಾಗ್ತಾ ಇದೆ. ಸಂಪುಟ ವಿಸ್ತರಣೆ ಏನಾಗುತ್ತೆ ಆಗಸ್ಟಲ್ಲಿ? ಡಿ ಕೆ ಶಿವಕುಮಾರ್ ಅವರು ಇವತ್ತು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಮುಂದೆ ಬೆಂಡಾಗಿ ನಿಲ್ಲಬಹುದು ಅಂದರೆ, ಇನ್ನೂ ಇಬ್ಬರೋ DCMಗಳನ್ನು ನೀವು ನಿಮ್ಮ ಸಂಪುಟದಲ್ಲಿ ಇರಿಸ್ಕೋಬೇಕು ಅಂತ ಹೇಳುವ ಸಾಧ್ಯತೆ ಹೆಚ್ಚು. ಆ ಜಾಗಕ್ಕೆ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಇನ್ನೊಬ್ಬ SC ಅಥವಾ ST ಸಮಾಜದ ನಾಯಕರು ಬಂದು ಕೂರ್ತಾರೆ. ಯಾರಾಗಿರಬಹುದು? ಅವರು ಬೆಳಗಾವಿಯವರಾಗಿರಬಹುದು, ಮತ್ತೊಬ್ಬರು ಕರಾವಳಿ ಭಾಗದ ನಾಯಕರಾಗಿರಬಹುದು. ಇದಲ್ಲದೆ ಯಾಕೆ ಇಬ್ಬರನ್ನ ಮತ್ತೆ ತಂದು ಕೂರಿಸೋದು? ಜಾತಿ ಗಣತಿ ಅನುಷ್ಠಾನ ಆಗತ್ತೆ. ಅದನ್ನು ಸಿದ್ದರಾಮಯ್ಯ ಅವರ ಬಣ 28ಕ್ಕೋಸ್ಕರನಾದರೂ ಮಾಡಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರ ಈಗಿನ ನಡೆ ನುಡಿ, ಅತಿಯಾದ ಹಿಂದುತ್ವವನ್ನು ಓಲೈಸುವ ಸಂಗತಿಗಳು, RSS ಮುಂದೆ ಮಂಡಿಯೂರಿರುವ ರೀತಿ, ಮತ್ತು ಕಾಂಗ್ರೆಸ್ ಪಕ್ಷದೊಳಗೆ ನಿಂತುಕೊಂಡು ಅಹಿಂದ ಅನ್ನುವಂತಹ ಸಿದ್ಧಾಂತವನ್ನು ಹೇಳುವಂತಹ ಪಕ್ಷದ ಅಧಿನಾಯಕ, ರಾಜ್ಯದ ಮುಖ್ಯಮಂತ್ರಿ RSS ಮತ್ತು ಹಿಂದುತ್ವದ ಜೊತೆಯಲ್ಲಿ ನಿಂತಿದ್ದಾರೆ ಅಂದರೆ ಹೈಕಮಾಂಡ್ ಅವರನ್ನು ಯಾವ ರೀತಿ ನಡೆಸ್ಕೋಬಹುದು? ಮತ್ತು ಅವರೇನು ಸುತ್ತ DK ಹರಿಪ್ರಸಾದ್ ಅಂತಹ ನಾಯಕರ ನೇರ ಹೇಳಿಕೆಗಳು ಕೂಡ ಬಹುದೊಡ್ಡ ಬಂಡಾಯದ ಬೆಂಕಿ ಮಧ್ಯೆ ಅವರನ್ನು ನಿಲ್ಲಿಸಿವೆ. ಇವೆಲ್ಲವನ್ನು ನೋಡಿದ್ರೆ ಸಂಪುಟ ಪುನರ್ರಚನೆಯ ಹೊತ್ತಿಗೆ ಬಹುಪಾಲು ಹೊಸಬ್ರು ಸಂಪುಟಕ್ಕೆ ಬರ್ತಾರೆ. ಒಬ್ಬರು ಅಥವಾ ಇಬ್ಬರು DCM ಹೆಚ್ಚುವರಿಯಾಗಿ ಡಾಕ್ಟರ್ G ಪರಮೇಶ್ವರ್ ಅವರ ಜೊತೆಯಲ್ಲಿ ಇನ್ನೂ ಇಬ್ಬರು ಖಚಿತವಾಗಿ ನೇಮಕ ಆಗ್ತಾರೆ. ಅದು ಹಿಂದುಳಿದ ಅಥವಾ ದಲಿತರಿಗೆ ಆ ಅವಕಾಶ ಸಿಗಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.